ನಮಸ್ಕಾರ ಕನ್ನಡಿಗರೇ. ಚುನಾವಣೆ ಹತ್ರ ಬಂತು ಅಂತಂದರೆ ಸಾಕು, ನಮ್ಮೂರಿನ ಬೀದಿಗಳಲ್ಲಿ ಹಬ್ಬದ ವಾತಾವರಣ ಶುರು ಆಗುತ್ತೆ. ಆದರೆ ಇದು ಪ್ರಜಾಪ್ರಭುತ್ವದ ಹಬ್ಬನ ಅಥವಾ ನೋಟುಗಳ ಉಡುಗೊರೆ ಜಾತ್ರೆನಾ ಅಂತ ಹೇಳಿ ನಾವೆಲ್ಲರೂ ಯೋಚನೆ ಮಾಡುವಂತಹ ವಿಷಯ. ಚುನಾವಣೆಗಿಂತ ಸ್ವಲ್ಪ ಮುಂಚಿನ ದಿನ ಮಧ್ಯರಾತ್ರಿ ಯಾರೋ ಬಂದು ನಿಮ್ಮ ಮನೆ ಬಾಗಿಲನ್ನು ತಟ್ತಾರೆ, ಕೈಯಲ್ಲೊಂದು ಕವರನ್ನು ಇಡ್ತಾರೆ, ಇಲ್ಲ ಅಂದರೆ ಕುಕ್ಕರೋ ಸೀರೆನೋ ಮಿಕ್ಸಿನೋ ಕೊನೆಗೆ ಒಂದು ಕ್ವಾರ್ಟರ್ ಬಾಟ್ಲಿನೋ ಕೊಡ್ತಾರೆ. ನಾವೇನು ಅಂದ್ಕೊತೀವಿ, ಅಬ್ಬಾ ನಮ್ಮ ಲೀಡ್ರ್ ಎಷ್ಟು ಒಳ್ಳೆಯವರು, ಚುನಾವಣೆಗಿಂತ ಮುಂಚೆನೇ ನಮಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ, ಎಷ್ಟೊಂದು ಉಡುಗೊರೆ ಕೊಡ್ತಾ ಇದ್ದಾರೆ ಅಂತ ಖುಷಿ ಪಡ್ತೀವಿ. ಆದರೆ ಯೋಚನೆ ಮಾಡಿ, ಇದು ಸಹಾಯನ ಅಥವಾ ಮುಂದಿನ 5 ವರ್ಷ ನಮ್ಮ ಹಣೆ ಬರನ ಅವರು ಬರೆಯೋಕ್ಕೆ ಅವರು ಕೊಡ್ತಾ ಇರುವಂತಹ ಅಡ್ವಾನ್ಸ್ ಪೇಮೆಂಟಾ ಅಂತ ಯೋಚನೆ ಮಾಡಿ. ರಾಜಕೀಯದ ಲೆಕ್ಕಾಚಾರ ತುಂಬ ಸಿಂಪಲ್. ಒಬ್ಬ ಕ್ಯಾಂಡಿಡೇಟ್ ಒಂದು ಇಡೀ ಕ್ಷೇತ್ರನ ಗೆಲ್ಲೋದಕ್ಕೆ ಕನಿಷ್ಠ 25ರಿಂದ 30 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಗೆದ್ದ ಮೇಲೆ ಅವರು ಮೊದಲು ಮಾಡೋದೇನು, ತಾವು ಇನ್ವೆಸ್ಟ್ ಮಾಡಿದ ಮೊತ್ತವನ್ನು ಆ 30 ಕೋಟಿನ ವಾಪಸ್ ತೆಗಿಬೇಕಲ್ವಾ. ಆ 30 ಕೋಟಿಯನ್ನು 300 ಕೋಟಿಯನ್ನಾಗಿ ಮಾಡಬೇಕಲ್ವಾ. ಹಾಗೆ ಮಾಡಬೇಕಾದ್ರೆ ನಿಮ್ಮೂರಿಗೆ ರಸ್ತೆ ಕಳಪೆ ಆಗಲೇಬೇಕು, ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಿಗದೇ ಇರೋ ಥರ ಆಗಲೇಬೇಕು, ನಮ್ಮ ಮಕ್ಕಳು ಓದುವಂತಹ ಸರ್ಕಾರಿ ಶಾಲೆಗಳ ಸೌಕರ್ಯ ಕೊರತೆ ಆಗಲೇಬೇಕಲ್ವಾ. ನಾವು ತಗೊಳ್ಳೋ ಆ 2,000 ರೂಪಾಯಿ ಮುಂದಿನ 5 ವರ್ಷ ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಆರೋಗ್ಯ ಮತ್ತು ನಮ್ಮ ಊರಿನ ರಸ್ತೆಯ ದುರಸ್ತಿಯನ್ನು ನಾವೇ ನಾಶ ಮಾಡ್ದಂಗೆ, ನಾವೇ ಮಾರಾಟ ಮಾಡ್ಕೊಂಡಂಗೆ. ಸ್ನೇಹಿತರೆ, ಬದಲಾವಣೆ ಅನ್ನೋದು ನಮ್ಮಿಂದನೇ ಶುರು ಆಗಬೇಕು. ಮತ್ತೆ ಚುನಾವಣೆ ಬಂದಾಗ ಯಾರಾದರೂ ದುಡ್ಡು ಕೊಡೋಕ್ಕೆ ಬಂದರೆ ಧೈರ್ಯವಾಗಿ ಹೇಳಿ, ಓಟು ಮಾರಾಟಕ್ಕಿಲ್ಲ ಅಂತ. ನಮ್ಮ ಒಂದು ಓಟು ನಮ್ಮ ಇಡೀ ಊರಿನ ಭಾಗ್ಯವನ್ನು ಬದಲಾಯಿಸ್ಬೋದು. ಜಾಗೃತರಾಗಿ. ನಮಸ್ಕಾರ.